ದೇವರನ್ನ ಒಳಗಡೆ ನೋಡಬೇಕು ಅಂತ ಹೇಳಿದ್ನಲ್ಲ, ಅವನದ್ದೇ ಆದ 12 ನಾಮಗಳಿದೆ. 12 ನಾಮ ಅಂದರೆ ಕೇಶವಾದಿ ದಾಮೋದರ ಪರ್ಯಂತ ಅಥವಾ ಅಲ್ಲಿಂದ ಕೃಷ್ಣ ಪರ್ಯಂತ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ದೇವರದ್ದೇ ಆದಂತಹ ಅಷ್ಟು ಸುಲಭದಲ್ಲಿ ಅರ್ಥ ಆಗದೇ ಇರುವಂತಹ 12 ನಾಮಗಳಿದೆ ಭಗವಂತನದ್ದು. ಆ 12 ನಾಮಗಳನ್ನು ಭಕ್ತಿಯಿಂದ ಅನುಸಂಧಾನ ಮಾಡಿದರೆ ಅಂತರ್ಯಾಮಿ ಎಲ್ಲಿದ್ದಾನೆ ಅಂತ ಕಾಣುತ್ತೆ. 12 ನಾಮಗಳು ಯಾವುದು? ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕಃ ಸರ್ವಜ್ಞ ಆಶ್ರಯ ಅವಿಕಾರಿ ಸ್ವದೃಗ್ವಶ್ಯೋ ವ್ಯಾಪಕೋ ಅಸಂಗಿ ಅನಾವೃತ ಏತೈರ್ದ್ವಾದಶಭಿರ್ವಿದ್ವಾನ್. ಪ್ರಹ್ಲಾದ ಹೇಳ್ತಾನೆ, ಆತ್ಮ ಅಂತರ್ಯಾಮಿ, ನನಗೆ ಬೇಕಾದ್ದನ್ನೆಲ್ಲ ಕೊಡೋನು, ಬೇಡದದ್ದನ್ನೆಲ್ಲ ತೆಗೆಯೋನು. ಆತ್ಮ ನಿತ್ಯ, ನೆನ್ನೆ ಹೇಗಿದ್ದ ಇವತ್ತು ಹಾಗೆ ಇರ್ತಾನೆ, ಇವತ್ತು ಹೇಗಿದ್ದಾನೆ ನಾಳೆ ಹಾಗೆ ಇರ್ತಾನೆ ಭಗವಂತ. ನಿತ್ಯ ಅವ್ಯಯ, ಅವನಲ್ಲಿ ಇರುವ ಯಾವುದಕ್ಕೂ ವ್ಯಯ, ದೇವರಲ್ಲಿ ಖರ್ಚಾಗುತ್ತೆ ಅಂತ ಇಲ್ಲ. ಹೋಯಿತು, ನೆನ್ನೆ 100 ಇವತ್ತು 99 ಆಯಿತು, ಇಲ್ಲ, ಅವ್ಯಯ. ಆತ್ಮ ನಿತ್ಯ ಅವ್ಯಯ ಏಕ, ದೇವರನ್ನ ಏಕ ಅಂತ. ಏಕ ಅಂದರೆ ಒಬ್ಬನೇ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳನ್ನು ಅವನು ಒಬ್ಬನೇ ಮಾಡ್ತಾನೆ ಅಂತ ಭಗವಂತ ಏಕ. ಸರ್ವೋತ್ತಮನಾದವನು ಅವನು ಒಬ್ಬನೇ ನಾರಾಯಣ, ಆದ್ದರಿಂದ ಅವನು ಏಕ. ಸರ್ವಜ್ಞ, ಯಾರಿಗೆ ಯಾವ ಕಾಲದಲ್ಲಿ ಯಾವುದನ್ನು ಎಷ್ಟು ಕೊಡಬೇಕು, ಕೊಟ್ಟಿದ್ದನ್ನು ಎಷ್ಟು ಕಾಲ ಇಟ್ಟಿರಬೇಕು ಅನ್ನೋದನ್ನೆಲ್ಲವನ್ನ ಪೂರ್ಣವಾಗಿ ತಿಳಿದಿದ್ದಾನೆ, ಆದ್ದರಿಂದ ಸರ್ವಜ್ಞ. ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕ, ಶುದ್ಧ ಅವನು. ಅವನ ಆನಂದ, ಅವನ ಜ್ಞಾನ, ಅವನ ಬಲ, ಅವನ ಇಚ್ಛೆ, ಅವನ ಕ್ರಿಯಾ, ಅವನ ಶಕ್ತಿ ಎಲ್ಲವೂ ಪ್ರಾಕೃತವಾದ ಪದಾರ್ಥಗಳ ಸಂಬಂಧದಿಂದ ದೂರವಾದದ್ದು. ಅಪ್ರಾಕೃತವಾದ ಸ್ವರೂಪಭೂತವಾದ ಗುಣಗಳನ್ನೇ ಪಡೆದವನು. ಈ ರೀತಿ 12 ಭಗವಂತನ ಗುಣಗಳಿದೆ. ಆ 12 ನಾಮಗಳನ್ನು ಅನುಸಂಧಾನ ಮಾಡಿಬಿಟ್ರೆ ಅಂತರ್ಯಾಮಿಯನ್ನು ನೋಡುವ ದಾರಿ ಈಸಿ ಆಗುತ್ತೆ. ಸರಿ, ಅದನ್ನು ನೋಡಬೇಕು ಅಂದರೆ ಏನು ಮಾಡಬೇಕು? ಅದಕ್ಕಂತಾನೆ ಗುರುಗಳ ಕಾಲು ಹಿಡಿಯಪ್ಪ ಅಂತಂದರು. ಮುಖ್ಯವಾಗಿ ನೀ ಹಿಡಿಬೇಕಾದ ಯಾರ ಪಾದ? ಗುರುಗಳ ಪಾದ. ಗುರು ಶುಶ್ರೂಷಯ ಭಕ್ತ್ಯ, ಮೊದಲು ಗುರು ಶುಶ್ರೂಷ. ಶುಶ್ರೂಷ ಅಂತಂದರೆ ಕಾಲು ಒತ್ತೋದು, ಪಾತ್ಪೂಜೆ ಮಾಡೋದು, ಫ್ರೂಟ್ಸ್ ತಗೊಂಡೋಗಿ ಕೊಡೋದಲ್ಲ. ಶ್ರೋತುಮಿಚ್ಛ ಶುಶ್ರೂಷ, ಗುರುಗಳ ಮುಖಕಮಲದಿಂದ ಬರುವ ಭಗವಂತನ ತತ್ವವನ್ನು ಕೇಳೋದು, ಕೇಳುವ ಆಸೆ, ಕೇಳಿದ್ದನ್ನು ಮನನ ಮಾಡಿಕೊಂಡು ಹೇಳುವ ಬಯಕೆ. ಗುರುಸೇವೆ. ಗುರುಗಳನ್ನು ಬಿಟ್ಟು ನಾವು ಹೋಗ್ತೀವಿ, ಸಾಧನೆಯಲ್ಲಿ ಹಾರ್ತೀವಿ ಅಂದರೆ ಆಗೋದೇ ಇಲ್ಲ. ಗುರು ಶುಶ್ರೂಷಯ. ಎರಡನೆಯದು ಭಕ್ತಿಯ, ಗುರುಗಳಲ್ಲಿ ಭಕ್ತಿ. ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಶ್ರೀ ಪಾದ ಪಂಕಜೆ ಅಂತ ಪುರಾಣಾದಿಗಳಲ್ಲಿ ಹೇಳುವಾಗ ನಮ್ಮ ಎಲ್ಲ ಭಾರಗಳನ್ನು ಗುರುಗಳ ಪಾದಕಮಲದಲ್ಲಿ ಹಾಕಬೇಕಂತೆ. ನನಗೆ ಪಾಠ ಮಾಡ್ತಾರೆ, ಆದ್ದರಿಂದ ನನ್ನೆಲ್ಲ ಜವಾಬ್ದಾರಿ ಅವರದ್ದು. ಗುರುಗಳ ಭಕ್ತಿ. ಸರ್ವಲಾಭಾರ್ಪಣೇನ ಚ, ನನಗೇನು ದೇವರು ಕೊಟ್ಟಿದ್ದಾನೆ ಅದೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಸಂಗೇನ ಸಾಧು ಭಕ್ತಾನ, ಸಾತ್ವಿಕ ಭಕ್ತರ ಸಂಘ ಮಾಡೋದು. ಈಶ್ವರಾರಾಧನೇನ ಚ, ಭಗವಂತನ ಪೂಜಾದಿಗಳನ್ನು ಮಾಡೋದು. ಶ್ರದ್ಧೆಯಾ ತತ್ಕಥಾಯಾಂಚ, ದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂದರೆ ಶ್ರದ್ಧೆಯಿಂದ ಕೇಳೋದು. ಶ್ರದ್ಧೆಯಿಂದ ಕೇಳೋದು ಅಂದರೆ ನಾನು ಕೇಳುವುದರಿಂದ ತತ್ವಜ್ಞಾನ ಬರುತ್ತೆ ಅನ್ನುವ ಬುದ್ಧಿಯಿಂದ ಕೇಳೋದನ್ನು ಶ್ರದ್ಧೆ. ತಲ್ಲಿಂಗೇಕ್ಷಾರ್ಹಣಾದಿಭಿ, ಈ ರೀತಿಯಾದ ಭಗವಂತನ ಅನಂತ ಸನ್ನಿಧಾನೋಪೇತವಾದ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡೋದು, ಪೂಜೆ ಮಾಡಿಸೋದು, ತೀರ್ಥಗಳಲ್ಲಿ ಮೀಳೋದು, ಇದೆಲ್ಲವೂ ಕೂಡ ಭಾಗವತ ಧರ್ಮಗಳಪ್ಪ, ಸಾಧನೆ. ಇದನ್ನೆಲ್ಲವನ್ನು ನಾವು ಮಾಡ್ತಾ ಬಂದರೆ ಅವನ ದರ್ಶನ ಒಳಗಡೆ ಆಗುತ್ತೆ ಅಂತಂದ ತಕ್ಷಣ ಎಲ್ಲರಿಗೂ ವೈಭವದ ಚಿಂತನೆ ಬಂತು ಭಗವಂತನದ್ದು. ಸ್ತೋತ್ರ ಮಾಡ್ತಾ ಕೂತರು. ಚಂಡಾಮರ್ಕರು ಊಟ ಮುಗಿಸಿ ಬಂದು ನೋಡ್ತಾರೆ, ಎಲ್ಲ ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ದಲ್ಲ ಇದಲ್ಲ ಅಂತ ಹೇಳಿ ಎಳ್ಕೊಂಡು ಹೋಗ್ಬಿಟ್ರು. ನೋಡಪ್ಪ ಹಿರಣ್ಯಕಶ್ಯಪ, ನನಗಲ್ಲ ಇದು, ಏನೋ ರೆಡಿ ಮಾಡೋಣ ಅಂತ ಕರ್ಕೊಂಡು ಹೋದ್ವಿ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಹಿರಣ್ಯಕ ಅಂದ, ನೀವೇ ಯಾಕೆ ಯಾರನ್ನೋ ಕರೆಸಿ ಪಾಠ ಮಾಡಿಸಿರಬಾರದು ಅಂತಂದರೆ, ನಮ್ಮಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಅವಕಾಶವೇ ಇಲ್ಲ. ನಮ್ಮದೇ, ನಮ್ಮ ಸಿಲೆಬಸ್ಸನ್ನು ಪಾಠ ಮಾಡಲಿಕ್ಕೆ ನಮ್ಮವರೇ, ಬೇರೆ ಯಾರೂ ಇಲ್ಲ. ತತ್ರಾಪಿ ದೇವರು ಧರ್ಮ ಶಾಸ್ತ್ರ ಅನ್ನೋರಿಗೆ ನಮ್ಮ ಸ್ಕೂಲಲ್ಲಿ ಪ್ರವೇಶನೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆದ್ದರಿಂದ ನಮತ್ ಪ್ರಣೀತಂ ನ ಪರ ಪ್ರಣೀತಂ
ಸುತೋ ವದತ್ಯೇ ಶತವೇಂದ್ರ ಶತ್ರು. ನಾವು ಹೇಳಿದ್ದಲ್ಲ, ಹೊರಗಿನಿಂದ ಬಂದ ವಿದ್ವಾಂಸರು ಪಾಠ ಮಾಡಿದ್ದಲ್ಲ, ಮತ್ತೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಒಳಗಿಂದ ಬರ್ತಾ ಇದೆ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ದೇವರಲ್ಲಿ ಸರ್ವೋತ್ತಮತ್ವ ಬುದ್ಧಿ ಇವನ ಸ್ವಭಾವತಃ ಬಂದದ್ದು. ಹೇಳಿ ತೆಗಿಲಿಕ್ಕಾಗೋದಿಲ್ಲ, ಹೇಳಿ ಕೊಡ್ಲಿಕ್ಕಾಗೋದಿಲ್ಲ ಅಂದಿದ್ದಕ್ಕೆ ಸರಿ ನೀವು ಹೋಗ್ರಿ ನಾನು ನೋಡ್ಕೊತೀನಿ ಅಂತಂದ. ಕೇಳಿದ ನಿನಗೆ ಎಲ್ಲಿಂದ ಈ ಬಲ ಅಂತಂದ. ಬ್ರಹ್ಮಾದಿಗಳಿಗೂ ಯಾರಿಂದ ಬಲ ಬರುತ್ತೋ ನನಗೆ ಅವನೇ ಬಲ. ಅವನಂದ ನನಗಿಂತ ಉತ್ತಮ ದೇವತೆ ಯಾರಿದ್ದಾನೆ? ನಾನೇ. ಮದನ್ಯೋ ಜಗದೀಶ್ವರ ಕ್ವಾಸವು, ಜಗದೀಶ್ವರ ನಾನೇ. ನನಗಿಂತ ಭಿನ್ನನಾದಂಥ ಜಗದೀಶ್ವರ ಎಲ್ಲಿದ್ದಾನೆ? ಇದ್ರೆ ತೋರಿಸು ನೋಡೋಣ. ಮೊದಲು ಅವನ ತಲೆಯನ್ನು ಕಡಿದು ಆಮೇಲೆ ನಿನ್ನ ತಲೆ ಕಡಿತೀನಿ ಅಂತ ಅಹಂಕಾರ ನೋಡಿ. ಆದ್ದರಿಂದ ಹಿರಣ್ಯಕಶ್ಯಪ ಯಾವುದಕ್ಕೆ ಪ್ರತೀಕ ಅಂದರೆ ಅಜ್ಞಾನಕ್ಕೆ ಪ್ರತೀಕ ಅಂತಾರೆ. ಹಿರಣ್ಯಕಶ್ಯಪಂ ದೈತ್ಯಂ ತಮಜ್ಞಾನಂ ಪ್ರಚಕ್ಷತೆ, ಅಜ್ಞಾನಕ್ಕೆ ಪ್ರತೀಕ ಹಿರಣ್ಯಕ. ಸೋಹಂ ವಿಕಥಮಾನಸ್ಯ ಶಿರಃ ಕಾಯಾತ್ ಹರಾಮಿತೆ ಅಂತಂದ. ತಲೆ ಹರಟೆ ಮಾತಾಡ್ತಾ ಇದೆಯಲ್ಲ, ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂತಂದ. ಎಲ್ಲಿದ್ದಾನವನು ಅಂದ. ಎಲ್ಲ ಕಡೆ ಇದ್ದಾನೆ, ಅವನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ ಅಂದಿದ್ದಕ್ಕೆ ಎಲ್ಲ ತೋರಿಸ್ದ. ಕಂಬದಲ್ಲಿ ಇದ್ದಾನ ಅಂತ ಕೇಳ್ದ. ಕಂಬದಲ್ಲಿದ್ದಾನ ಅಂತ ಕೇಳಿದಾಗ ಇದ್ದಾನೆ ಅಂತ ಮಗು ಪ್ರಹ್ಲಾದರು ನಾರದರು ಉಪದೇಶ ಮಾಡಿದ ಮಂತ್ರವನ್ನ ಚಿಂತನೆ ಮಾಡ್ತಾ ಹರಯೇ ಅದ್ಭುತ ಸಿಂಹಾಯ ಅಂತ ಅವರ ಮಂತ್ರ. ಅದ್ಭುತ ಸಿಂಹ ಅಂತ ಗರ್ಭದಲ್ಲೇ ನಾರದರು ಉಪದೇಶ ಮಾಡಿದ ಬೀಜ ಮಂತ್ರ ಇವನಿಗೆ ಪ್ರಹ್ಲಾದನಿಗೆ. ಅದ್ಭುತ ಸಿಂಹ ಅದ್ಭುತ ಸಿಂಹ ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಕಂಬದ ಹತ್ರ ಹೋದ, ಕೈಯಲ್ಲಿ ಖಡ್ಗ ಇದೆ, ಜಾಡಿಸಿ ಒದ್ದ ಕಾಲಿಂದ. ಒದ್ದ ಮೇಲೆ ಏನು ಶಬ್ದನೂ ಇಲ್ಲ. ಕೇಳುವ ಶಬ್ದ ಎಲ್ಲ ಇವನ ವಿಕಟವಾದ ಅಟ್ಟಹಾಸ ಒಂದೇ, ಇನ್ನೇನೂ ಶಬ್ದ ಕೇಳ್ತಾ ಇಲ್ಲ. ಕುಣಿದು ಬರ್ತಾನೆ. ರಂಗಪ್ರವೇಶ ಮಾಡ್ತಾರಲ್ಲ ಯಕ್ಷಗಾನದಲ್ಲಿ, ಹಾಗೆ ಓ ಅಂತ ಕುಣ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಸಡನ್ ಆಗಿ ಬ್ರಹ್ಮಾಂಡವೇ ಬಿರಿದ ಒಂದು ದೊಡ್ಡ ಸ್ಫೋಟ ಶಬ್ದ ಆಯಿತು. ಶಬ್ದವಾದರೆ ಹಿಂತಿರುಗಿ ನೋಡ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಳಯ ಆಗ್ತಾ ಇದೆ ಅಂತ ಬಂದ್ಬಿಟ್ರಂತೆಲ್ಲ ನೋಡ್ತಾರೆ. ಹೆಂಗೆ ಉದಾಹರಣೆ ಕೊಡಬೇಕಿದಕ್ಕೆ ಅಂದರೆ, ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಒಂದು 25-30 ಕೈಕಾಲಿರೋ ಹುಳಗಳು ಮೊಟ್ಟೆ ಹೊಡೆದು ಹೊರಗೆ ಬರುತ್ತಲ್ಲ, ನಿಧಾನವಾಗಿ 2 ಕೈ 2 ಕಾಲು, ಆಮೇಲೆ ನಿಧಾನವಾಗಿ ಒಂದು ತಲೆ ಹೊರಗೆ ಬರುತ್ತಲ್ಲ, ಹಾಗೆ ಇಷ್ಟಗಲದ ಕಂಬದಿಂದ ಕೋಟಿ 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 ಕೈಗಳಿಂದ ಕೂಡಿದ ನರಸಿಂಹ ಪ್ರಾದುರ್ಭೂತನಾದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ ಹೇಳಿದ ಹಾಗೆ ಅದಕ್ಕೂ 100 ಅರ್ಥ ಇದೆ. ನಿಜ ಭೃತ್ಯ ಭಾಷಿತಂ ಅನ್ನೋದಕ್ಕೆ ಇಷ್ಟುದ್ದ ವ್ಯಾಖ್ಯಾನ ಇದೆ. ಅದೆಲ್ಲ ಬೇಡ. ದೇವರು ಏನು ಮಾಡಿದ? ನಾನು ಸಕಲ ಭೂತಗಳಲ್ಲಿ ವ್ಯಾಪಿಸಿದ್ದೇನೆ, ನಾನು ಇಲ್ಲದೆ ಇರುವ ಸ್ಥಳ ಇಲ್ಲ ಅನ್ನೋದನ್ನು ತೋರಿಸ್ತಾ ಕಂಬದ ಮಗುವಾಗಿ ಬಂದ ಸ್ತಂಭಾರ್ಭಕ ಅಂತಾರೆ ವಾದಿರಾಜರು. ಧ್ರುವರಾಜನಿಗೆ ಹೃದಯದಲ್ಲಿ ಕಂಡ ಪ್ರಹ್ಲಾದ ಕಂಬದಿಂದ ಹೊರಗೆ ತರಿಸಿಬಿಟ್ಟ, ಬಂದೇ ಬಿಟ್ಟ ಎದುರುಗಡೆಯಲ್ಲಿ. ಎಷ್ಟು ದೊಡ್ಡ ಆಕಾರ ದೇವರದ್ದು ಅಂತಂದರೆ, ವಿಶ್ವಭುಜಾನೀಕ ಶತೈಹಿ ನಖಾಯುಧಂ ಅಂತಾರೆ. ಸಾವಿರಾರು ಕೈಗಳು. ಆ ಸಾವಿರಾರು ಕೈಗಳಲ್ಲಿ ಹಿರಣ್ಯಕನಿಗೆ ಕಾಣ್ತಾ ಇರೋದೇನು? ಉಗುರು ಮಾತ್ರ ಉಗುರು ಬಿಟ್ಟು ಇನ್ನೇನು ಕಾಣ್ತಾ ಇಲ್ಲ ಅವನಿಗೆ. ಯಾಕೆ? ಅವನ ಮರಣ ಆದ್ರಿಂದಲೇ ಅಲ್ವಾ. ನಾವೆಲ್ಲೇ ಹೋಗಲಿ, ನಮ್ಗೆ ಯಾವ್ದು ಇಷ್ಟವೋ ನಮ್ಮ ಮೈಂಡ್ ಸೆಟ್ಗೆ ಯಾರೋ ಅವ್ರನ್ನೇ ನಾವು ಗುಂಪಾಡ್ಕೊಳ್ಳೋದು. ಹಾಗೆ ಹಿರಣ್ಯಕನಿಗೆ 100 ಕೈಗಳಲ್ಲಿ ಬೇಕಾದಷ್ಟು ಆಯುಧಗಳಿದೆ. ಹರಿಧರ ಮಸಿಕೇಟವು ಬಾಣ ಚಾಪೆ ಗದಾಂಸನ್ ಮುಸಲಮಪಿ ದಧಾನ ಪಾಶವರ್ಯಾಂಕುಶೌಚ ಕರಯುಗಲ ಧೃತಾಂತ್ರ ಸೃಗ್ವಿಭಿನ್ನಾರಿ ವಕ್ಷೋ ದಹ ನರಸಿಂಹ ಅಸಹ್ಯ ವೀರ್ಯ ಅಹಿತಮ್ಮೆ ಅಂತ 16 ಕೈಗಳಲ್ಲಿ 16 ಆಯುಧ ಚಿಂತನೆ ಕೊಟ್ಟಿದ್ದಾರೆ. ಎಷ್ಟು ಎತ್ತರ ದೇವರು! ಅಹೋ ಕಿಮೇತತ್, ಏನಿದು ಅಂತಂದ. ಬಾಯಲ್ಲಿ ಉದ್ಗಾರ ಬಂತು. ಮೃಗೇಂದ್ರ ರೂಪಂ ನರಸಿಂಹ ಅಂತ ಕರೆದ. ಯುದ್ಧ ಆರಂಭ ಆಯಿತು. ಆ ಮಗು ಕಂಬದ ಸಂದಿಯಲ್ಲಿ ಕೈ ಮುಗಿದು ಬಗ್ಗಿ ನೋಡ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಚಿಕ್ಕ ಮಗು. ನರಸಿಂಹದೇವರ ವೈಭವ. ಹಿರಣ್ಯಕ ಹಾರ್ತಾ ಇದ್ದ, ನರಸಿಂಹದೇವರ ಎದೆ ಮಟ್ಟಕ್ಕೆ ಹಾರ್ತಾ ಇದ್ದಾನೆ. ಕೊನೆಗೆ ಕಾಲ ಬಂತು ಅಂತ ಹೇಳಿ 2 ಕೈಗಳಿಂದ ಅವನ 2 ಕೈ, ಇನ್ನೆರಡು ಕೈಗಳಿಂದ ಕಾಲು, ಎರಡನ್ನು ಹಿಡಿದು ಏರಕಾನ್ ಕಟಕೃದ್ಯಥ ಅಂತ
ಎರಡನೇ ಸ್ಕಂದದ ಮೊದಲನೇ ಸ್ಕಂದದ ಹೇಳ್ತಾರೆ, ದೊಡ್ಡ ಪ್ರಾಣಿ ಚಿಕ್ಕ ಹುಳವನ್ನು ಹಿಡಿಯುವಂತೆ ಹಿಡಿದು ಬಿಟ್ಟ ನರಸಿಂಹ. ತೊಡೆ ಮೇಲೆ ಹಾಕ್ಕೊಂಡು ಎರಡು ಕೈಗಳನ್ನು ಮೇಲೆತ್ತಿದ. ಒಂದು ಸಲ ಸಿಂಹನಾದ ಓಂ ಅಂತ ಹೇಳಿ ಎದೆಯಲ್ಲಿ ನೆಟ್ಟನಂತೆ, ಹೊಟ್ಟೆ ಒಳಗೆ ನೆಡಲಿಲ್ಲ, ಎದೆಯಲ್ಲಿಟ್ಟ ಕೈಯನ್ನು. ನರಸಿಂಹದೇವರ ಉಗುರಿನ ವೈಭವ ಗೊತ್ತಾಗುತ್ತೆ. ಹೊಟ್ಟೆಯಲ್ಲಿಟ್ಟರೆ ಮಾಂಸ ಗಿಂಸ ಇರುತ್ತೆ, ಈಸಿಯಾಗಿ ಒಳಗೆ ಹೊಟ್ಟೋಗುತ್ತೆ. ಎದೆಯ ಭಾಗ ಕಠಿಣ, ಮುಳೆಗಿಳೆ ಎಲ್ಲ ಇರುತ್ತೆ. ದೇವರ ನಖ ಹೇಗಿದೆ ಅಂತಂದರೆ ಒಳಗೆ ಇಡ್ತಾ ಇದ್ದ ಹಾಗೆ ಈಸಿಯಾಗಿ ಒಳಗೆ ಹೊರಟೋಯ್ತು. ಸೀಳಿದ ರಕ್ತವನ್ನು ತಗೊಂಡು ಎರಚ್ತಾ ಇದ್ದಾನಂತೆ ಭೂತಪ್ರೇತ ಪಿಶಾಚಿಗಳಿಗೆ. ಮಾಂಸಖಂಡವನ್ನೆಲ್ಲ ಕಿತ್ತು ಬಿಸಾಡ್ತಾ ಇದ್ದ. ಸತ್ತಿಲ್ಲ ಇನ್ನೂ ಅವನು. ಕೊನೆಗೆ ಏನು ಮಾಡ್ದ? ಆಂತ್ರಮಾಲ ಕರುಳನ್ನು ಕಂಠಕ್ಕೆ ಹಾಕೊಂಡು ಮುಗಿಸಿಬಿಟ್ಟ. ಭಗವಂತನ ಭಕ್ತರನ್ನು ದ್ವೇಷ ಮಾಡುವ ವ್ಯಕ್ತಿಗಳ ಅಂತ್ಯಕಾಲ ಹೇಗಿರುತ್ತೆ ತೋರಿಸಿಕೊಟ್ಟ. ಭೀಕರವಾದ ಘಟನೆ, ಕೋಪ, ಆಟಾಟೋಪ. ತಾಮಸ ಪುರಾಣಗಳಲ್ಲಿ ನೃಸಿಂಹದೇವರ ಬಗ್ಗೆ ಮೊನ್ನೆ ಇನ್ನು ವೀರಭದ್ರನ ವೈಭವ ಏನು ಅಂತ ಕೇಳಿದ್ವಿ. ತಾಮಸ ಪುರಾಣಗಳಲ್ಲಿ ಕೆಲವು ವಿಷಯಗಳು ಬರುತ್ತೆ. ನರಸಿಂಹದೇವರು ಹಿರಣ್ಯಕನನ್ನು ಸಂಹಾರ ಮಾಡಿದ ಮೇಲೆ ಎಲ್ಲ ದೇವತೆಗಳ ರಕ್ತವನ್ನು ಕುಡಿದು ಏನು ಮದೋನ್ಮತ್ತರಾಗಿದ್ದರಂತೆ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ವೀರಭದ್ರನನ್ನು ಕಳಿಸಿದ್ರಂತೆ. ವೀರಭದ್ರನಿಗೂ ನರಸಿಂಹದೇವರಿಗೂ ದೊಡ್ಡ ಯುದ್ಧ ಆಗಿ ಕೊನೆಗೆ ನರಸಿಂಹನನ್ನು ವೀರಭದ್ರ ಏನು ಮಾಡ್ದ? ತಲೆ ಕೆಳಗೆ ಕಾಲು ಮೇಲೆ ಹಿಡಿದುಬಿಟ್ಟ. ಹೀಗೆ ನರಸಿಂಹ ಅವನ ಬಾಯಿಂದ ರಕ್ತ ಎಲ್ಲ ಏನು ಕುಡಿದಿದ್ದ ಅದೆಲ್ಲ ವಾಂತಿ ಆಗೋಯ್ತು. ರಕ್ತ ಎಲ್ಲ ವಾಂತಿ ಆದಮೇಲೆ ನರಸಿಂಹನಲ್ಲಿ ಮತ್ತೆ ಸಾತ್ವಿಕ ಸ್ವಭಾವ ಬಂತು, ಉದ್ಧಾರ ಆಗುವಂತ ಕಳಿಸ್ಬಿಟ್ಟ ಅಂತ ಒಂದು ಕಥೆ. ಇನ್ನೊಂದು ಕಥೆ, ಶರಭರೂಪದಿಂದ ರುದ್ರದೇವರು ಬಂದು ನರಸಿಂಹನನ್ನು ಕೊಂದು ಬಿಟ್ರು ಅಂತ ಇನ್ನೊಂದು ಕಥೆ. ಅದೆರಡೂ ಕೂಡ ಬಹು ಆಗಮಗಳಿಗೆ, ಸಾತ್ವಿಕ ಪುರಾಣಗಳ ವಾಕ್ಯಗಳಿಗೆ ವಿರೋಧಿಯಾದದ್ದು. ಆದ್ದರಿಂದ ಅದೆಲ್ಲ ಅಸುರ ಜನ ಮೋಹಕ್ಕಾಗಿ ಬಂದಿರತಕ್ಕ ಚರಿತ್ರೆ ಅಂತ ಸ್ವೀಕಾರ ಮಾಡಬೇಕು ಅಂತ ಶೈವ ಸರೋಸ ಖಂಡನಾದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ನರಸಿಂಹದೇವರ ಕೋಪವನ್ನು ಉಪಶಮನ ಮಾಡಬೇಕು ಅಂತ ಎಲ್ಲ ಬಂದರು, ಯಾರು ಹೇಳಿದರೂ ಕೋಪ ಉಪಶಮನ ಆಗ್ತಿಲ್ಲ. ಕೊನೆಗೆ ಲಕ್ಷ್ಮಿಯನ್ನೇ ಕರ್ಕೊಂಡು ಬಂದಾಗ ಇವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು. ಎಂಥ ನಾಟಕ ಲಕ್ಷ್ಮೀ ಇದ್ದು ನೋಡಿ. ಅದೃಷ್ಟ ಅಶ್ರುತ ರೂಪತ್ವಾತ್ಸಾನ ಉಪೇಯಾಯ, ನಾನು ನೋಡಿಲ್ಲ, ನಾನು ಕೇಳಿಲ್ಲ ಅಂದರು. ಇದರಲ್ಲಿ ಏನಾಯಿತು? ನೀವು ಪ್ರಹ್ಲಾದನ ಮಹಿಮೆಯನ್ನು ಹೇಳಲಿಕ್ಕೆ ಹೋಗಿ ಲಕ್ಷ್ಮಿಯನ್ನು ಕೆಳಗೆ ಮಾಡಿದ ಹಾಗಾಯ್ತಲ್ಲ ಅಂದರೆ ಶ್ರೀಮದಾಚಾರ್ಯ ತಾತ್ಪರ್ಯ ಕೊಡ್ತಾರೆ. ಮನೆ ಮುಂದೆ ಭಿಕ್ಷೆಗೆ ಒಬ್ಬ ಬಂದ, ಗಂಡನಿಗೆ ಮಕ್ಕಳಿಗೆ ಅಂತ ಮನೆ ಗೃಹಿಣಿ ಹೆಣ್ಣು ಮಗಳು ಒಳ್ಳೆ ಸ್ವೀಟು ಖಾರ ಎಲ್ಲ ಮಾಡಿಟ್ಟಿದ್ಲು. ಒಂದು ದಿನ ಬಂದ, ಕೊಟ್ಲು. ಎರಡನೇ ದಿನ ಬಂದ, ಕೊಟ್ಲು. ಮೂರನೇ ದಿನ ಬಂದರೆ ನಮ್ಮ ಮನೆಯವ್ರಿಗೆ ಮಾಡಿದ್ದೀನಿ ಹೋಗಿ ನೀನು ಅಂತ ಕಳಿಸ್ಬಿಟ್ಲು. ಹಾಗೆ ಭಗವಂತನದ್ದು ಶಾಶ್ವತವಾದ ಅನುಗ್ರಹ ರಮಾಬ್ರಹ್ಮಾದಿಗಳ ಮೇಲೆ, ಆಯಾ ಕಾಲಕ್ಕೆ ಅನುಗ್ರಹ ಪ್ರಹ್ಲಾದಾದಿಗಳ ಮೇಲೆ. ಹಾಗೆ ಚಿಂತನೆ ಮಾಡಬೇಕು. ನಿರಂತರ ಅನುಗ್ರಹ ರಮಾಬ್ರಹ್ಮಾದಿಗಳ ಮೇಲೆ ಎನ್ನುವ ತತ್ವ ನಾವು ತಿಳಿದಿರಬೇಕಾದ ಮುಖ್ಯ ಪ್ರಮೇಯ. ಈ ದೃಷ್ಟಿಯಲ್ಲಿ ನಾರದರು, ನೋಡಪ್ಪ ನಿನ್ನಿಂದ ಕೋಪ ಸ್ವಾಮಿಗೆ, ನೀನೇ ಉಪಶಮನ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಅವನು ಹೋದ. ನರಸಿಂಹದೇವರು ಸುತ್ತಮುತ್ತ ತಲೆ, ರಕ್ತ, ಮಾಂಸ ಎಲ್ಲ ಹರಡಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಹೋಗಿ ನಿಂತು ಸ್ತೋತ್ರ ಮಾಡಬೇಕು ಅಂತ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ನರಸಿಂಹ ಏನು ಮಾಡ್ತಾನೆ? ಅವನ ತಲೆ ಮೇಲೆ ಕೈ ಇಟ್ಟ. ನೋಡಿ, ಅಗತಾನೆ ಬೇಟೆಯಾಡಿದ ಸಿಂಹ, ರಕ್ತ ಎಲ್ಲ ಸೋರ್ತಾ ಇದೆ. ಮುಂದೆ ಹೇಳ್ತಾನೆ ದೇವರು ಹೆಂಗಿದ್ದಾರೆ ಅಂತ. ಮಾಂಸಗಳೆಲ್ಲ ಮೆತ್ತಿಕೊಂಡಿವೆ. ಅಂಥ ಒಂದು ಪಂಜ, ಸಿಂಹದ ಪಂಜ, ಅದು ಕೈ, ಅಭಯಾಸ್ತವನ್ನು ನರಸಿಂಹದೇವರು ಅವನ ತಲೆ ಮೇಲೆ ಇಟ್ಟರೆ ರೋಮಾಂಚನ ಆಯಿತು ಅವನಿಗೆ. ಸತತ್ಕರ ಸ್ಪರ್ಶಧುತ ಅಖಿಲ ಅಶುಭ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ. ನರಸಿಂಹನನ್ನು ಹೊರಗೆ ನೋಡ್ತಾ ಇದ್ದವನು ಒಳಗೆ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು. ಸ್ತೋತ್ರ ಮಾಡ್ತಾನೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಅಂತ ಸ್ತೋತ್ರ ಮಾಡಿದ. ಕೊನೆಗೆ ನರಸಿಂಹದೇವರೇ ಪ್ರಶ್ನೆ ಮಾಡುವಂತೆ ಮಾತಾಡ್ತಾನೆ. ಏನಪ್ಪ ನಿಂಗೆ ಭಯ ಆಗ್ತಿಲ್ವಾ? ಕರುಳು ಮಾಲೆ ಹಾಕ್ಕೊಂಡಿರುವಂಥದ್ದು, ಉಗುರುಗಳು, ರಕ್ತ ಪ್ರವಾಹ, ತಲೆಯಿಂದೆಲ್ಲ ರಕ್ತ ಸೋರ್ತಾ ಇದೆ, ನಿಂಗೇನು ಭಯ ಆಗ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ನನಗೇನು ಭಯ ಇಲ್ಲ. ನಾಹಂ ಬಿಭೇಮಿ,
ನಿನ್ನ ಈ ಭೀಕರವಾದ ರೂಪ ನೋಡಿ ನನಗೆ ಭಯ ಇಲ್ಲ ಸ್ವಾಮಿ. ಮತ್ತು ನಿನಗೆ ಯಾವುದರಿಂದ ಭಯ ಅಂತಂದರೆ ಸಂಸಾರದಿಂದ ಭಯ. ಎಂಥ ಸುಂದರವಾದ ಮಾತು. ಕಣ್ಣು ಒಂದು ಕಡೆ ಎಳೆಯುತ್ತೆ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಅಂತ, ಅಲ್ಲೆಲ್ಲೋ ಸಂಗೀತ ಬಂತು, ಕಿವಿ ಒಂದು ಕಡೆ ಎಳೆಯುತ್ತೆ, ಅಲ್ಲೆಲ್ಲೋ ಘಮ್ ಅಂತ ಒಗ್ಗರಣೆ ಹಾಕ್ತಿರೋ ವಾಸನೆ ಬಂತು, ಮೂಗೆಲ್ಲೋ ಎಳೆಯುತ್ತೆ, ಅಲ್ಲಿಂದ ಮೆತ್ತಗಿರತಕ್ಕ ಪದಾರ್ಥ ನೋಡಬೇಕು, ಮುಟ್ಟಬೇಕು ಅನ್ನೋ ಆಸೆ. ಎಲ್ಲವೂ ಒಂದೇ ಕಡೆ ಎಳ್ಕೊಂಡು ಹೋದ್ರೆ ಪರವಾಗಿಲ್ಲ, ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆ ಎಳೆದು ಬಿಟ್ರೆ ಆ ಜೀವಿ ಏನಾಗಬೇಕು? ಆದ್ದರಿಂದ ಸ್ವಾಮಿ, ಇಂತಹ ಇಂದ್ರಿಯಗಳ ದಾಸ್ಯವನ್ನು ನಮಗೆ ಕೊಡುವಂತಹ ಸಂಸಾರದ ಮೇಲೆ ನನಗೆ ಭಯ ಇದೆ, ನಾಶ ಮಾಡು ಅಂತ ಪ್ರಾರ್ಥನೆ ಮಾಡಿದ. ತುಂಬ ಸುಂದರವಾದ ಪ್ರಾರ್ಥನೆ. ಪ್ರಾರ್ಥನೆಗೆ ಒಲಿದ ಭಗವಂತ ನಿನಗೇನು ಬೇಕು ಅಂತ ಕೇಳಿದ್ದಕ್ಕೆ ನನಗೆ ವರವನ್ನು ಕೇಳದೇ ಇರತಕ್ಕಂತಹ ಬುದ್ಧಿಯನ್ನು ಕೊಡು. ಇಂಥ ಮಾತು. ಸವೈ ಸ್ವಾಮಿ ಸವೈ ಭೃತ್ಯ ಗುಣಲುಬ್ಧೌ. ಗುಣಗಳಿಗೆ ಆಕರ್ಷಿತರಾಗಬೇಕು. ನ ಕಾಮುಕೌ. ಅವನು ವರ ಕೊಡ್ತಾನೆ, ಅದಕ್ಕೆ ಸೇವೆ ಮಾಡ್ತೀನಿ. ಅವನು ಭಕ್ತನೂ ಅಲ್ಲ, ಅವನು ಸ್ವಾಮಿನೂ ಅಲ್ಲ, ಅವರಿಬ್ಬರು ವ್ಯಾಪಾರಿಗಳು. ಪ್ರಹ್ಲಾದರಾಜರು ಡೈರೆಕ್ಟ್ ದೇವ್ರ ಮುಂದೆನೇ ಹೇಳೋದು. ಅವ್ರಿಗೇನು ಹಿಡನ್ ಅಜೆಂಡಾ ಅಂತ ಏನಿಲ್ವಲ್ಲ. ಅವ್ರಿಗೆ ಸಂತೋಷ ಆಗೋ ಥರ ಮಾತಾಡಬೇಕು, ಇವರಿಗೆ ಪ್ರೀತಿ ಆಗಬೇಕಿಲ್ಲ, ಇರೋ ವಿಷಯ ಇದ್ದಾಗ ಹೇಳಿ ಹೋಗ್ತಾ ಇರಬೇಕಷ್ಟೇ. ಈ ದೃಷ್ಟಿಯಲ್ಲಿ ಭಗವಂತ ನರಸಿಂಹದೇವರಿಗೆ ಸೇವೆಯನ್ನು ಮಾಡಿದ್ದನ್ನು ಸ್ವೀಕಾರ ಮಾಡಿಕೊಂಡು ಪ್ರಹ್ಲಾದನಿಗೆ ಪರಮಾನುಗ್ರಹವನ್ನು ಮಾಡಿದ್ದಾನೆ, ಮಾಡಿ ಕಳಿಸಿಕೊಟ್ಟ ಅನ್ನುವಂಥ ಚರಿತ್ರೆಯನ್ನು ನಾವು ಪ್ರಹ್ಲಾದನ ದಿವ್ಯ ವೈಭವ ನರಸಿಂಹ ಚರಿತ್ರೆ. ನರಸಿಂಹದೇವರ ಉಪಾಸನೆಯನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಮೋಕ್ಷಕ್ಕಾಗಿ ಬಿಂಬೋಪಾಸನೆ ಅವಶ್ಯ ಕರ್ತವ್ಯ. ಆ ಬಿಂಬೋಪಾಸನೆಯನ್ನು ಮಾಡುವ ಮಾರ್ಗದಲ್ಲಿ ವಿಘ್ನಗಳು ಬರುತ್ತಲ್ಲ, ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂದರೆ ಏನು ಮಾಡಬೇಕು? ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ ನರಸಿಂಹಾದಿ ಪ್ರತಿಮೆಗಳ ಆ ರೂಪಗಳನ್ನು ಉಪಾಸನೆ ಮಾಡಿದರೆ ದುರಿತಗಳೆಲ್ಲ ದೂರ ಆಗುತ್ತೆ, ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ನೃಸಿಂಹ ರೂಪದ ಭಗವಂತ ನಮ್ಮೆಲ್ಲರಿಗೂ ಅಜ್ಞಾನವನ್ನು ಕಳೆದು ಶ್ರೇಷ್ಠವಾದ ಜ್ಞಾನವನ್ನು ಕೊಡಲಿ ಅಂತ ನಾವೆಲ್ಲ ಸೇರಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ.